ಚುನಾವಣೆಗೆ ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ಸುಗಮವಾಗಿ ಸುಸೂತ್ರವಾಗಿ ನಡೀತಾ ಇದೆ. ಈಗಾಗಲೇ ಎಲ್ಲ ನಮ್ಮ ಪೊಲೀಸ್ ಪರ್ಸನಲ್ಸ್ ಅಧಿಕಾರಿಗಳಿಗೆ ನಾವು ಚುನಾವಣಾ ಸಾಮಗ್ರಿಗಳನ್ನು ಕೊಟ್ಟಿದ್ದೇವೆ, ಊಟ ಮಾಡಿದ್ದಾರೆ. ಈಗ ಇನ್ನೇನು ಬಸ್ಗಳು ಹೊರಡ್ತಾ ಇದೆ. ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಮತಕೇಂದ್ರಗಳನ್ನು ತಲುಪ್ತಾರೆ. ಸೊ ನಮ್ಮ ದಕ್ಷಿಣದಲ್ಲಿ ಸುಮಾರು 72 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ನಾವು ಐಡೆಂಟಿಫೈ ಮಾಡಿದ್ದೇವೆ. ನಮ್ಮ ಪೊಲೀಸ್ ಇಲಾಖೆ ಮತ್ತು ನಾವು ಸೇರಿ ಜಂಟಿಯಾಗಿ ಆ ಎಲ್ಲ ಪೋಲಿಂಗ್ ಸ್ಟೇಷನ್ಸಿಗೆ ನಾವು ಎಕ್ಸ್ಟ್ರಾ ಪೊಲೀಸ್ಗಳನ್ನು ಹಾಕಿದ್ದೇವೆ. ಇದಲ್ಲದೆ ಪ್ರೊಬೇಷನರಿ IPS ಆಫೀಸರನ್ನು ಕೂಡ ನಮ್ಮ IG ಅವರು ಹೊರಗಡೆ ಜಿಲ್ಲೆಯಿಂದ ನೇಮಕ ಮಾಡಿದ್ದಾರೆ. ಇದಲ್ಲದೆ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ಸ್ ಸುಮಾರು 164 ಜನ ಯಂಗ್ ಆಫೀಸರ್ಸನ್ನು ಕೂಡ ನಾವು ನಿಯೋಜನೆ ಮಾಡಿಕೊಂಡಿದ್ದೀವಿ. ಯಾವುದೇ ಗೊಂದಲಕ್ಕೆ, ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಇಲ್ಲದೆ ಚುನಾವಣೆಯನ್ನು ನಡೆಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಅತಿ ಮುಖ್ಯವಾಗಿ ಈ ಬಾರಿ ಚುನಾವಣೆಯಲ್ಲಿ ಎಲ್ಲ ಮತಕೇಂದ್ರಗಳಿಗೆ CCTVಗಳನ್ನು ಹಾಕಿದ್ದೀವಿ. ಒಳಗಡೆನೂ ಹಾಕಿದ್ದೀವಿ, ಹೊರಗಡೆನೂ ಹಾಕಿದ್ದೀವಿ. ಸೊ ಹಾಗಾಗಿ ಒಳಗಡೆ ಮತ ಚಲಾವಣೆ ಮಾಡೋದು ಮಾತ್ರ ಗೊತ್ತಾಗಲ್ಲ. ಮತ ಚಲಾವಣೆ ಮಾಡೋದು ಅದು ಸೀಕ್ರೆಸಿ ಕೋರ್ಟ್ ಪ್ರಕಾರ ಯಾರಿಗೂ ಅಧಿಕಾರ ಇಲ್ಲ. ಅದೊಂದನ್ನು ಬಿಟ್ಟು ಇಡೀ ಮತದಾನ ಪ್ರಕ್ರಿಯೆಯನ್ನು ನಾವು ಇಲ್ಲೂ ಕೂಡ ವಾಚ್ ಮಾಡಬಹುದು. ಚುನಾವಣಾ ಆಯೋಗವು ಕೂಡ ಅವರು ಕೂತ್ಕೊಂಡು ವಾಚ್ ಮಾಡ್ತಾರೆ. ಹಾಗಾಗಿ ಎಲ್ಲ ಸಂಪೂರ್ಣ ಪಾರದರ್ಶಕವಾಗಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸರ್, ಈಗ ಕ್ಯಾಂಡಿಡೇಟ್ಗಳು ಜಾಸ್ತಿ ಇರೋದ್ರಿಂದ ಬ್ಯಾಲೆಟ್ ಯೂನಿಟ್ಗಳು ಹೌದು, ಬ್ಯಾಲೆಟ್ ಯೂನಿಟ್ 2 ಇದ್ದಾವೆ. ಅದಕ್ಕೆ ಸೂಕ್ತವಾದಂಥ ತರಬೇತಿಯನ್ನು ನಾವು ಕೊಟ್ಟಿದ್ದೇವೆ. ಈಗ ತಾವು ಬರೋದ್ರಿಂದ ಮೊದಲು ಕೂಡ ನಾನು ನಮ್ಮ ಎಲ್ಲ ಅಧಿಕಾರಿಗಳಿಗೆ, ಸೆಕ್ಟರ್ ಆಫೀಸರ್ಸ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೀನಿ. ಇವತ್ತಿನ ದಿನ ಏನು ಮಾಡಬೇಕು, ನಾಳೆ ಏನು ಮಾಡಬೇಕು, ಈಗಾಗಲೇ ನಾವು ಸಾಕಷ್ಟು ತರಬೇತಿಗಳನ್ನು ಕೊಟ್ಟಿದ್ದೇವೆ. ಒಂದು ಸಣ್ಣ ತಪ್ಪುಗಳು ಕೂಡ ಆಗಬಾರ್ದು, ಸಣ್ಣ ಗೊಂದಲ ಕೂಡ ಆಗಬಾರ್ದು. ಮತ್ತು ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಅಲ್ಲಿ ಚುನಾವಣೆ ಮಾಡೋದಕ್ಕೆ ಹೋಗ್ತಾರಲ್ಲ ಅವರಿಗೂ ಕೂಡ ಕ್ಲಿಯರ್ ಕಟ್ ಡೈರೆಕ್ಷನ್ಸನ್ನು ನಾವು ತುಂಬ ರಿಗರಸ್ ಟ್ರೈನಿಂಗನ್ನು ಈ ಸಾರಿ ನಾವು ಕೊಟ್ಟಿದ್ದೇವೆ. ನಾನೇ ಸ್ವತಃ ನಾನು CO ಅವರು, SP ಅವರು, ಪೊಲೀಸ್ ಅರೇಂಜ್ಮೆಂಟ್ಸ್ ಇರೋದನ್ನು SP ಅವರು, ನಾನು ಚುನಾವಣಾ ಪ್ರಕ್ರಿಯೆ ಬಗ್ಗೆ CO ಅವರು ಎಲ್ಲರೂ ಹೋಗಿ ನಾವೇ ತರಬೇತಿಯನ್ನು ಕೊಟ್ಟಿರೋದ್ರಿಂದ ಈ ಸಾರಿ ಯಾವುದೇ ಒಂದು ಸಣ್ಣ ಗೊಂದಲ ಇಲ್ಲದೇನೂ ಕೂಡ ಚುನಾವಣೆ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಎಷ್ಟು ಜನ ಸಿಬ್ಬಂದಿ 1500ಕ್ಕೂ ಹೆಚ್ಚು ಮತ್ತು 20% ನಾವು ರಿಸರ್ವ್ ಸಿಬ್ಬಂದಿಯನ್ನು ನಾವು ಇಟ್ಕೊಂಡಿದ್ದೇವೆ. ಈಗ ಅವರು ಸಂಜೆ 5-5:30ವರೆಗೂ ಈ ಸಿಬ್ಬಂದಿಗಳು ಅಲ್ಲಿ ರೀಚ್ ಆಗೋವರೆಗೂ ಕೂಡ ಅವರಿಲ್ಲೇ ಇರ್ತಾರೆ. ಅವರಿಲ್ಲೇ ಇದ್ದ ನಂತರ ಏನು ಮಾಡ್ತೀವಿ, ನಾವು ಓಕೆ ರಿಪೋರ್ಟ್ ಬಂದಾದಮೇಲೆ ಈ ಸಾರಿ ಚುನಾವಣಾ ಆಯೋಗ ಮತ್ತೊಂದು ಹೊಸ ಪ್ರಯೋಗವನ್ನು ಮಾಡಿದೆ. ಏನು ಅಂತ ಹೇಳಿದ್ರೆ, ಮೊದಲು ನಾವು ಎಲ್ಲ ಡಾಟಾವನ್ನು ಪ್ರತಿ ಸಾರಿ ಡಾಟಾವನ್ನು ನಾವು ಕೈಯಲ್ಲೇ ಹೋಗಿ ತೊಗೊಂಡು ಬರ್ತಾ ಇದ್ವಿ. ಈ ಸಾರಿ ಪ್ರತಿ 2 ಗಂಟೆಗೆ ಒಂದು ಸಾರಿ. ಈ ಸಾರಿ PRO ಆ್ಯಪ್ ಅಂತ ಒಂದು ಮಾಡಿದ್ರು. PRO ಆ್ಯಪ್ ಅಂತ ಹೇಳಿ ಅದರೊಳಗಡೆ ಅವರು ಪ್ರತಿ 2 ಗಂಟೆಗೆ ಒಂದು ಸಾರಿ ಅದರೊಳಗೆ ಸ್ಟ್ಯಾಟಿಸ್ಟಿಕ್ಸನ್ನು ಅವರು ಅನುಮೋದನೆ ಮಾಡ್ತಾರೆ. ಅಂದರೆ ಲೈವ್ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಅದಲ್ಲದೆ ಬೆಳಗ್ಗೆ ಮಾರ್ಕ್ ಪೋಲ್ ಆಗ್ತಕ್ಕಂಥದ್ದಾಗ್ಬೋದು. ಈಗ ಪೋಲಿಂಗ್ ಪಾರ್ಟೀಸ್ ಕೂಡ ಹೋಗಿ ರಿಪೋರ್ಟ್ ಮಾಡಿದ್ದು ಮತ್ತು ಎಲ್ಲರೂ ಪ್ರೆಸೆಂಟ್ ಇದ್ದಾರಾ, ಮತ್ತು ಬೆಳಿಗ್ಗೆ ಎಷ್ಟೊತ್ತಿಗೆ ಮಾರ್ಕ್ ಪೋಲ್ ಶುರುವಾಗುತ್ತೆ, ಮತ ಎಷ್ಟೊತ್ತಿಗೆ ಶುರುವಾಗುತ್ತೆ, ಪ್ರತಿಯೊಂದನ್ನು ಕೂಡ ಆನ್ಲೈನಲ್ಲೂ ಕೂಡ ಈ ಸಾರಿ ಎಂಟ್ರಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಚುನಾವಣಾ ಆಯೋಗ ಮಾಡಿದೆ. PRO ಆ್ಯಪ್ ಮೂಲಕ 2 ಗಂಟೆಗೊಮ್ಮೆ ಶೇಕಡಾವಾರು ಮತದಾನ. ಹೌದೌದು, ಶೇಕಡಾವಾರ ಅಲ್ಲ, ಒಟ್ಟು ಮತದಾನ. ಅದು ಆಟೋಮೆಟಿಕ್ಕಾಗಿ ಆ್ಯಪು ಕನ್ವರ್ಟ್ ಮಾಡುತ್ತೆ. ಅದು ಸಾರ್ವಜನಿಕರು ನೋಡ್ಬೋದು ಸರ್? ಸಾರ್ವಜನಿಕರೇ ನೋಡೋದಕ್ಕೆ ಲಭ್ಯ ಇಲ್ಲ. ಅದು ಚುನಾವಣಾ ಆಯೋಗದಿಂದ ಕಮಿಷನಿಂದ ನಿಮಗೆ ಮೋಸ್ಟ್ಲಿ ಸಿಗೋಕ್ಕೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದು ನನಗೆ ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ. 72 ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್, ಸೂಕ್ಷ್ಮ ಅಂತ ಕರೆಯೋದಿಲ್ಲ, ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಎಲ್ಲಿ ಕ್ಲಸ್ಟರ್ ಇರುತ್ತೆ, ಒಂದೇ ಕಡೆ 3-4 ಪೋಲಿಂಗ್ ಸ್ಟೇಷನ್ ಇರೋದು, ಮತ್ತು ಎಲ್ಲಿ ಮೈನಾರಿಟಿ ಇರ್ತದೆ, ಅಥವಾ ಎಲ್ಲಿ ಒಂದೇ ಇದಕ್ಕೆ ಜನ ಜಾಸ್ತಿ ಸೇರ್ತಾರೆ, ಈಗ ಒಂದು ಕಡೆ ಇದ್ದಾಗ ಸುಮಾರು ಒಂದು 500 ಜನ ಒಟ್ಟಿಗೆ ಒಂದೇ ಸಾರಿ ಬಂದ್ಬಿಡ್ಬೋದು. ಅಂಥವ್ರನ್ನ ನಾವು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡಿಕೊಂಡು ಸುಗಮವಾಗಿ ಮಾಡೋದಕ್ಕೆ ಪೊಲೀಸ್ ಭದ್ರತೆಯನ್ನು ಕೊಡೋದು, ಮತ್ತು ಟ್ರೈನಿಂಗ್ ಅವರು ಹೇಗೆ ಸೆಗ್ರಿಗೇಷನ್ ಮಾಡ್ಕೋಬೇಕು, ಮತ್ತು CCTV ಹೊರಗಡೆ ಮತ್ತು ಹೊರಗಡೆ ಎಲ್ಲವನ್ನೂ ಹಾಕಿ ನಾವು ವ್ಯವಸ್ಥೆ ಮಾಡ್ತೀವಿ. ಚುನಾವಣೆಯಲ್ಲಿ ಸರ್ ಮತದಾನ ಸಮಯ ಮುಗಿದ ಬಳಿಕ ಸಹ 1 ಜನ ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಇರುತ್ತೆ. ಹೌದು, ಅದು ಚುನಾವಣಾ ಆಯೋಗದ ಸೂಚನೆ.
ಇಲ್ಲಿ ನಾನು ಅವಾಗಲೇ ಬೇರೆ ಟಿವಿಯವ್ರಿಗೂ ಕೂಡ ಹೇಳಿದೆ, ನಾನು ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ಅವಕಾಶವೇ ಇಲ್ಲ. 6 ಗಂಟೆ ಒಳಗಡೆ ಯಾರು ಕಾಂಪೌಂಡ್ ಒಳಗಡೆ ಇರ್ತಾರೆ ಅವ್ರಿಗೆ ಮಾತ್ರ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ. 6 ಗಂಟೆ 1 ನಿಮಿಷಕ್ಕೆ ಅಲ್ಲಿ ಒಳಗಡೆ ಬರ್ತೀವಿ ಅಂತ ಹೇಳಿದ್ರು ಅವಕಾಶ ಇರೋದಿಲ್ಲ. ಹಾಗಾಗಿ ಸೊ ಎಲ್ಲರೂ ಕೂಡ ನಾನು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಬಿಸಿಲು ಜಾಸ್ತಿ ಇದೆ, ದಯಮಾಡಿ ಬೆಳಗ್ಗೆ ಹೊತ್ತು ಏನು 7 ಗಂಟೆಗೆ ಶುರು ಆಗ್ತದೆ, ಆದಷ್ಟು 7, 10, 11, 12 ಗಂಟೆ ಒಳಗಡೆ ನೀವು ಮತಕೇಂದ್ರಕ್ಕೆ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾವಣೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ, ನಾನು ಸ್ವೀಪ ಅಧ್ಯಕ್ಷರಿದ್ದಾರೆ ನಮ್ಮ CO, ನಾವೆಲ್ಲರನ್ನ ಕೇಳ್ಕೊಂಡು ಈಗಾಗಲೇ ವಯೋವೃದ್ಧರು ಮತ್ತು ದಿವ್ಯಾಂಗರು ಈಗಾಗಲೇ ಹೋಮ್ ವೋಟಿಂಗ್ ಆಗಿಬಿಟ್ಟಿದೆ. ಹೋಮ್ ವೋಟಿಂಗ್ ಆಗಿದೆ. ಇನ್ನೂ ಯಾರಾದರೂ ಅವರು ವೋಟ್ ಮಾಡಿಲ್ಲದಿರೋರು ನಮಗೆ ವ್ಯವಸ್ಥೆ ಬೇಕು ಅಂದ್ರೂ ಕೂಡ ಫ್ರೀ ಪಿಕಪ್ ಮಾಡಿ ನಾವೇ ಸರ್ಕಾರದಿಂದನೇ, ಅಂದರೆ ಎಲೆಕ್ಷನ್ ಕಮಿಷನಿಂದನೇ ಪಿಕಪ್ ಆ್ಯಂಡ್ ಡ್ರಾಪ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿಕೊಡ್ತೀವಿ. ಆಮೇಲೆ ಎಲ್ಲ ಮತ ಕೇಂದ್ರಗಳಿಗೂ ಕೂಡ EMF ಅಂದರೆ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ಕರಿತೀವಿ ನಾವು. ಲೈಟು, ಶಾಮಿಯಾನ, ಕುಡಿಯೋ ನೀರು, ಟಾಯ್ಲೆಟು ಇವೆಲ್ಲ ಕೊಡ್ತೀವಿ. ಮತ್ತು ಈಗಾಗಲೇ ನಾವು ಚುನಾವಣೆ ಆಗೋದಕ್ಕಿಂತ 5 ದಿನ ಮೊದಲು, ಇವತ್ತು 8 ಇರೋದ್ರಿಂದ ನಾವು ಈಗಾಗಲೇ 4ನೇ ತಾರೀಕು ಒಳಗಡೆ, 5ನೇ ತಾರೀಕು ಒಳಗಡೆ ನಾವು ಪ್ರತಿ ಮನೆಗೂ ಕೂಡ ನಮ್ಮ BLO ಕಡೆಯಿಂದ ವೋಟರ್ ಸ್ಲಿಪ್ಪನ್ನು ನಾವು ಕೊಡ್ತೀವಿ. ಪ್ರತಿ ಮನೆಗೂ ನಾವು ಹಂಚಿದ್ದೇವೆ. ಹಾಗಾಗಿ ಅವರು ಗೊಂದಲನೇ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವರು ಎಲ್ಲಿ ಮತಕೇಂದ್ರ ಇದೆ, ಎಷ್ಟನೇ ಸೀರಿಯಲ್ ನಂಬರು ಇತ್ಯಾದಿ ಈಗಾಗಲೇ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ. ಹಾಗಾಗಿ ಅವ್ರು ಹೋಗಿ ಯಾರ ಹತ್ರ 4 ಕೂತಿರ್ತಕ್ಕಂಥವ್ರು ಕೇಳಿ ಬರ್ಸ್ಕೊಳ್ಳೋದಂತು ಅದನ್ನು ತೆಗೆದುಕೊಂಡೋಗಿ ಸ್ಲಿಪ್ ಕೊಟ್ಟರು ಕೂಡ ಅವರು ಸೀಮ್ಲೆಸ್ ಆಗಿ, ಅಂದರೆ ಯಾವುದೇ ಗೊಂದಲ ಇಲ್ಲದೆ ಮತ ಹಾಕಿ ಅವ್ರು ಈಚೆ ಬರ್ಬೋದು. ಇದಲ್ಲದೆ ನಮ್ಮ CO ಕಡೆಯಿಂದ ಈಗಾಗಲೇ ತಮಗೆ ಗೊತ್ತಿದೆ, ನಾವೆಲ್ಲ ಅವೇರ್ನೆಸ್ ಅನ್ನು ಬಹಳ ಜನಕ್ಕೆ ನಾವು ತಗೊಂಡ್ಬಂದಿದ್ದೀವಿ. ಪ್ರತಿದಿನ ನಾವು ಹೇಳ್ತೀವಿ. ಹಾಗಾಗಿ ಅತಿ ಹೆಚ್ಚು ಮತದಾನ ಆಗಬೇಕು ಅಂತ ಹೇಳಿ ನಾನು ತಮ್ಮ ಮುಖೇನ ದಕ್ಷಿಣದ ಮತದಾರರಿಗೆ ನಾವು ಕೇಳ್ಕೊಳ್ತೀವಿ. ಕಳೆದ ಸಾರಿ 69% ಆಗಿದೆ. ಅರ್ಬನ್ ಅಪ್ಯಾತಿ ಅಂತ ಕರಿತೀವಿ. ನಗರದಲ್ಲಿ ಯಾರು ಬಂದು ವೋಟ್ಗಳೇ ಹಾಕೋದಿಲ್ಲ ಅಂತೇಳಿ. ಹಾಗಾಗಿ ಯಾರ್ಯಾರು ನಿಮ್ಮ ಮತ ಪಟ್ಟಿಯಲ್ಲಿದ್ದರೆ ದಯಮಾಡಿ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ನೀವು ಚಲಾವಣೆ ಮಾಡಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತೇವೆ. ಹೌದು, 2 ಪಿಂಕ್ ಬೂತ್ಗಳನ್ನು ಮಾಡಿದ್ದೀವಿ. ಒಂದು ದಿವ್ಯಾಂಗರಿಗೋಸ್ಕರ ಒಂದು ಪೋಲಿಂಗ್ ಸ್ಟೇಷನ್ ಅನ್ನು ಮಾಡಿದ್ದೀವಿ, ಮತ್ತು ಒಂದು ಥೀಮ್ ಬೇಸ್ಡ್ ಪೋಲಿಂಗ್ ಸ್ಟೇಷನ್ ಮಾಡಿದ್ದೀವಿ. ಮತ್ತು ಯುವ ಮತದಾರರಿಗೊಂದು, ಅಂದರೆ ಫಸ್ಟ್ ಟೈಮ್ ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೋಸ್ಕರ ಒಂದು ಮಾಡಿದ್ದೀವಿ. ಅಲ್ಲಿ ಎಲ್ಲ ಯುವ ಮತದಾರರು, ಯುವ ಪೋಲಿಂಗ್ ಪರ್ಸನಲ್ಸ್ ಕೂಡ ನಾವು ಸಿಬ್ಬಂದಿಯನ್ನು ಕೂಡ ಯುವ ಮತದಾರನ ಹಾಕ್ತೀವಿ. ಈ ಪಿಂಕ್ ಪೋಲಿಂಗ್ ಸ್ಟೇಷನ್ ಏನಿದೆಯಲ್ಲ, ಪಿಂಕ್ ಅಂತ ಕರೆಯೋದಿಲ್ಲ, ಅದನ್ನು ನಾವು ಸಖಿ ಪೋಲಿಂಗ್ ಸ್ಟೇಷನ್ ಅಂತ ಕರಿತೀವಿ. ಅಲ್ಲಿಗೆ ಎಲ್ಲ ಮಹಿಳಾ ಸಿಬ್ಬಂದಿಯನ್ನೇ ನಾವು ನೇಮಕ ಮಾಡಿದ್ದೀವಿ. ಇದಲ್ಲದೆ ಗುರುತಿಡಿಯೋದಕ್ಕೆ ಕೆಲವರು ಪರ್ದ ಹಾಕಿ ಬರ್ತಾರೆ ಅಂತೇಳಿ ಹೆಣ್ಮಕ್ಳನ್ನೇ, ಅಂದರೆ ಲೇಡೀಸ್ ಸ್ಟಾಫನ್ನೇ ಕೂಡ ನಾವು ಐಡೆಂಟಿಫಿಕೇಶನ್ಗೋಸ್ಕರ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. 300 ವಾಲಂಟಿಯರ್ಸ್ ಕೂಡ NSS ಬೇರೆ ಬೇರೆ ಕಾಲೇಜಿಂದ. ಅವರು ಏನಕ್ಕೆ ಅಂತ ಹೇಳಿದ್ರೆ, ಅವ್ರ ಮೊಬೈಲನ್ನು ಒಂದು ಕಡೆ ಡೆಪಾಸಿಟ್ ಮಾಡೋದಕ್ಕೆ, ಯಾರು ಕೂಡ ನನ್ನಾದಿಯಾಗಿ ID ಕಾರ್ಡ್ ಇಲ್ಲದೆ ಒಳಗಡೆ ಹೋಗೋದಕ್ಕೆ ನನಗೂ ಅಧಿಕಾರ ಇಲ್ಲ. ನಾನು ಕೂಡ ಫೋನನ್ನು ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಅಧಿಕಾರ ಇಲ್ಲ, ಎಕ್ಸೆಪ್ಟ್ PRO ಒಬ್ಬರಿಗೆ. PRO ಅಂದರೆ ಅವರು ಮೊಬೈಲ್ ಆ್ಯಪನ್ನು ಯೂಸ್ ಮಾಡಬೇಕಾಗ್ತದೆ. ಮೊಬೈಲನ್ನು ಡೆಪಾಸಿಟ್ಸ್ ಮಾಡಿಸ್ಕೊಳ್ಳೋದು ಕೂಡ ಹೊರಗಡೆ ವ್ಯವಸ್ಥೆ ಮಾಡಿದ್ದೀವಿ. ಮೊಬೈಲ್ ಕ್ಯಾಪೇ ಒಂದು ಕಿಟ್ಟೆ ಕೊಟ್ಬಿಟ್ಟಿದ್ದೀವಿ ನಾವು, ಅಂದರೆ ಮಿನಿಮಮ್ 10 ರಿಂದ 15 ಫೋನನ್ನು ಅಲ್ಲಿ ಇಡ್ಬೋದು. ಸೊ ಆ ರೀತಿ ನಾವು ವ್ಯವಸ್ಥೆಯನ್ನು ಈ ಸಾರಿ ನಾವು ಚುನಾವಣಾ ಆಯೋಗ ಕೊಟ್ಟಿದ್ದು ಮಾಡಿದ್ದೇವೆ. ಅತಿ ಹೆಚ್ಚಿನದಾಗಿ ಈ ಚುನಾವಣೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಾವು ನಿಮ್ಗೆ ಗೊತ್ತಿದೆ, ಪ್ಲಾಸ್ಟಿಕ್ ವಿರುದ್ಧ ನಾವು ಕಡಿಮೆ ಅಭಿಯಾನ ಮಾಡಿ ಅಂತ ಮಾಡಿದ್ದೇವಲ್ಲ. ಹಾಗಾಗಿ ಎಲ್ಲೂ ಕೂಡ ನಾವು ಪ್ಲಾಸ್ಟಿಕ್ಕನ್ನು ಕೊಟ್ಟಿದ್ದೇವೆ. ತಾವು ನೋಡ್ಬೋದು, ಊಟದಿಂದ ಹಿಡಿದು ಚುನಾವಣೆ ಮೆಟೀರಿಯಲ್ವರೆಗೂ ಕೂಡ ನಾವೆಲ್ಲ ಪ್ಲಾಸ್ಟಿಕ್ ಫ್ರೀ ಅಂತ ಮಾಡಿದ್ದೇವೆ. ಈ ಸಾರಿ ಅದಕ್ಕೆ ಎಲ್ಲ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಾನು ಅದನ್ನ ಎನ್ಕರೇಜ್ ಮಾಡಕ್ ಹೋಗಲ್ಲ, ಅದಕ್ಕೂ ನಾನು ರಿಯಾಕ್ಟ್ ಮಾಡಕ್ ಹೋಗೋದಿಲ್ಲ. ಅದು ಆಗಬಾರ್ದು. ಬೇಗ ಬಂದು ಮತದಾನ ಮಾಡಬೇಕು ಅಂತ ನಾನು ಈಗಾಗಲೇ ನಾನು ಕೇಳ್ಕೊಂಡಿದ್ದೀನಿ. ಯಾಕೆ 10 ಗಂಟೆವರೆಗೂ ಆಗಬೇಕು? ಬೇಗ ಬಂದು ಮತದಾನ ಮಾಡಿದ್ರೆ 6 ಗಂಟೆ ಒಳಗೆ ಮುಗಿಯುತ್ತೆ. ಆದಂಥ ಸಮಯದಲ್ಲಿ ನೋಡೋಣಂತೆ, ಅದು ಯಾವುದನ್ನ ಮತಕೇಂದ್ರ ಇದ್ದರೆ ನಾವು ಅದನ್ನು ನಿಯಮಾನುಸಾರ, ಚುನಾವಣಾ ಆಯೋಗದ ನಿಯಮಾನುಸಾರ ಅದನ್ನು ನಾವು ಟ್ಯಾಕಲ್ ಮಾಡ್ತೇವೆ. ಆಮೇಲೆ ಹೆಲ್ತ್ ಸಲುವಾಗಿ ಎಲ್ಲ ನಮ್ಮ ಪೋಲಿಂಗ್ ಪರ್ಸನಲ್ ಆರೋಗ್ಯ ಸಲುವಾಗಿ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಫಸ್ಟ್ ಏಡ್ ಕಿಟ್ ಮತ್ತೆ ORS ಕಿಟ್ ಕೊಡ್ತಾ ಇದೀವಿ. ಯಾಕಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಅವರದ ಆರೋಗ್ಯ ಸರಿಯಾಗಿ ಕಾಪಾಡಲಿಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ 24/7 ಟೀಮನ್ನು ಇದೆ, ಆಂಬ್ಯುಲೆನ್ಸ್ ಸ್ಟ್ಯಾಂಡ್ ಬೈ ಇರ್ತವೆ. ಅದರ ಜೊತೆಗೆ ನಾವು ಫಸ್ಟ್ ಏಡ್ ಕಿಟ್ ಅಂತ ಕೊಡ್ತಾ ಇದ್ದೀವಿ ವಿತ್ ORS ಕೊಡ್ತೀವಿ. ಮತ್ತೆ ಆಂಬ್ಯುಲೆನ್ಸ್ ಕೂಡ ನಾವು ರೆಡಿ ಇಟ್ಟಿದ್ದೀವಿ. ಸೊ
ನಮ್ಮ ಇವತ್ತಿಂದಲೇ 24/7 ಒಂದು ಆಂಬುಲೆನ್ಸ್ ರೆಡಿ ಇರುತ್ತೆ. ಯಾವುದೇ ಏನೇ ಇಶ್ಯೂ ಆದ್ರೂ ಕೂಡ ನಾವು ಇಮಿಡಿಯೇಟ್ಲಿ ಅದನ್ನು ಒಂದು ಡಾಕ್ಟರ್ಸ್ ಟೀಮ್ ಕೂಡ ಇಟ್ಟಿದ್ದೀವಿ. ಇಶ್ಯೂ ನೋಡಿರ್ಬೇಕು, ತಾವೆಲ್ಲ BP ಟೆಸ್ಟ್ ಮಾಡಿಸ್ಬೋದು, ಎಲ್ಲವನ್ನು ಟ್ರಾನ್ಸ್ಲೇಟ್ ಕೂಡ ನಾವು ಮಾಡಿದ್ದೇವೆ. ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಮಾಹಿತಿಯಂತೆ ಪೊಲೀಸ್ ಇಲಾಖೆಯು ಕೂಡ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಈ ಭದ್ರತೆಗೋಸ್ಕರ 6 ಜನ DSP ಹಾಗೂ 16 ಜನ ಇನ್ಸ್ಪೆಕ್ಟರ್ಸ್ನ ಒಳಗೊಂಡಂತೆ ಸುಮಾರು 1400 ಜನ ಸಿಬ್ಬಂದಿಯನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಈ ಒಂದು ಮತಕ್ಕೋಸ್ಕರನೇ ಈ ಒಂದು ಚುನಾವಣೆಗೋಸ್ಕರನೇ ಸುಮಾರು 8 ನಮ್ಮ CAPF ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, 6 CISF, 2 CRPF ತುಕಡಿಗಳು ಬಂದಿದ್ದಾವೆ. ಇವರನ್ನು ನಾವು ಈಗಾಗಲೇ ನಗರದ ವಿವಿಧ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸೆನ್ಸಿಟಿವ್ ಬೂತ್ಗಳಿಗೆ ಸಂಬಂಧಪಟ್ಟಂತೆ ಜನರಲ್ಲಿ ಭಯಮುಕ್ತ ವಾತಾವರಣ ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ ರೂಟ್ ಮಾರ್ಚ್ ಮತ್ತು ಏರಿಯಾ ಡಾಮಿನೇಷನ್ ಕೈಗೊಂಡಿದ್ದೇವೆ. ಅದರ ಜೊತೆಗೆ ಎಲ್ಲ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡಿ ಭದ್ರತಾ ವ್ಯವಸ್ಥೆಯನ್ನು ನಾವು ಸದೃಢಗೊಳಿಸಿದ್ದೇವೆ. ಈ ಸಾರಿ ಒಂದು ವಿಶೇಷ ಅಂತಂದರೆ ಬೂತ್ ಹೊರಭಾಗದಲ್ಲಿ ಏನು ಮಾನ್ಯ ಅಧಿಕಾರಿಗಳ ಆದೇಶದಂತೆ 200 ಮೀಟರ್ ವ್ಯಾಪ್ತಿ, ಈ ಒಂದು 200 ಮೀಟರ್ ವ್ಯಾಪ್ತಿಯಲ್ಲಿ ಸೂಕ್ತ ಭದ್ರತೆಗೋಸ್ಕರನೇ ಪೆರಿಮೀಟರ್ ಔಟ್ಸೈಡ್ ಪೋಲಿಂಗ್ ಬೂತ್ ಜಾಸ್ತಿ ಸೆಕ್ಯೂರಿಟಿಯನ್ನು ಮಾಡ್ಕೊಂಡಿದ್ದೇವೆ. ಒಬ್ಬ ASI ಅನ್ನು ಕೂಡ ನಿಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಪ್ರತಿಯೊಂದು ಏನು 284 ಪೋಲಿಂಗ್ ಬೂತ್ಗಳು ಬರ್ತವೆ, ಅದರಲ್ಲಿ 72 ಕ್ರಿಟಿಕಲ್ ಬೂತ್ಗಳು ಬರ್ತವೆ. ಟೋಟಲ್ 127 ಲೊಕೇಶನ್ಗಳಲ್ಲಿ ಈ 284 ಪೋಲಿಂಗ್ ಬೂತ್ಗಳು ಬರ್ತದವು. ಈ ಎಲ್ಲ ಬೂತ್ಗಳಿಗೂ ಕೂಡ ನಮ್ಮ 127 ಲೊಕೇಶನ್ ಕೂಡ ನಮ್ಮ CFF ತುಕಡಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಸ್ಟ್ರೈಕಿಂಗ್ ಫೋರ್ಸ್ ಸುಮಾರು 5 KSRP ತುಕಡಿಗಳು ಮತ್ತು 5 DR ತುಕಡಿಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೇವೆ. ಎಲ್ಲ ಸಿಬ್ಬಂದಿಗಳಿಗೆ ಈಗಾಗಲೇ ನಾವು ನಿನ್ನೆ ಸಾಯಂಕಾಲ ಪೊಲೀಸ್ ರೋಲ್ ಕಾಲ್ ಇಟ್ಕೊಂಡ್ಬಿಟ್ಟು ಸಿಬ್ಬಂದಿಗಳಿಗೆ ಸೂಕ್ತ ಸಲಹೆ ಸೂಚನೆ ನೀಡಿ ಯಾವ ರೀತಿ ಭದ್ರತೆಯನ್ನು ಕೈಗೊಳ್ಳಬೇಕಂತ ಹೇಳಿ ಅವರಿಗೆ ಸೂಕ್ತ ನಿರ್ದೇಶನ ನೀಡಿದ್ದೇವೆ. ನಾಳೆ ಕೂಡ ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ನಮ್ಮ ಸೆಕ್ಟರ್ ಮೊಬೈಲ್ಸ್ ಸುಮಾರು 15 ಸೆಕ್ಟರ್ ಮೊಬೈಲ್ಸು, 12 ಸೂಪರ್ವೈಸರ್ ಸೆಕ್ಟರ್ ಮೊಬೈಲ್ಸ್ ಅಂದರೆ ಒಂದು ಸಬ್ ಇನ್ಸ್ಪೆಕ್ಟರ್, ಒಂದು ಹೆಡ್ ಕಾನ್ಸ್ಟೇಬಲ್, ಒಂದು ಕಾನ್ಸ್ಟೇಬಲ್ ಆ ಒಂದು ವೆಹಿಕಲ್ ಇರ್ತಾರೆ. ಅವರಿಗೆ ಸುಮಾರು 10 ರಿಂದ 15 ಪೋಲಿಂಗ್ ಸ್ಟೇಷನ್ಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದೆವು. ಅವರು ಸುಮಾರು 15 ರಿಂದ 20 ನಿಮಿಷದಲ್ಲಿ ಎಲ್ಲ ಪೋಲಿಂಗ್ ಬೂತ್ಗಳಿಗೆ ವಿಸಿಟ್ ಮಾಡಿ ಬರ್ತಕ್ಕಂಥ ಜವಾಬ್ದಾರಿ ನಾವು ಕೊಟ್ಟಿದ್ದೇವೆ. 1 ಅವರ್ನಲ್ಲಿ ಕನಿಷ್ಠ 2 ಬಾರಿ ಎಲ್ಲ ಪೋಲಿಂಗ್ ಸ್ಟೇಷನ್ ವಿಸಿಟ್ ಮಾಡಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಾಗೆ ಅವರು ಮಾನಿಟರ್ ಮಾಡಬೇಕಂತ ಸೂಚಿಸಿದ್ದೇವೆ. ಅದರ ಜೊತೆಗೆ ನಮ್ಮ ಸೂಪರ್ವೈಸರ್ ಸೆಕ್ಟರ್ ಮೊಬೈಲ್ಸ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಇರ್ತಾರೆ. ಅವರು ಕೂಡ ತಮ್ಮ ವೆಹಿಕಲ್ಗಳಲ್ಲಿ ಈ ಎಲ್ಲ ಪೋಲಿಂಗ್ ಬೂತ್ಗಳು ವಿಸಿಟ್ ಮಾಡೋಕ್ಕೆಲ್ಲ ಸೂಕ್ತ ಕ್ರಮ ಕೈಗೊಂಡಿದ್ದೇವೆ. ಅದೇ ರೀತಿ 3 ಜನ DSP ನೇತೃತ್ವದಲ್ಲಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೆಕ್ಟರ್ ಮೊಬೈಲ್ಸ್ ಅನ್ನು ಮಾಡಿದ್ದೇವೆ. DSP ಅವರು ನೇತೃತ್ವ ವಹಿಸಿರ್ತಾರೆ. ಅವರು ಕೂಡ ಎಲ್ಲ ಪೋಲಿಂಗ್ ಬೂತ್ಗಳು ವಿಸಿಟ್ ಮಾಡಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಾಗೆ ಸೂಕ್ತ ಭದ್ರತೆಯನ್ನು ಕೈಗೊಂಡು ಆಯ್ದ ಸ್ಥಳಗಳಲ್ಲಿ KSRPಗಳನ್ನು ನಿಯೋಜನೆ ಮಾಡಿಕೊಂಡು ಹಾಗೂ ನಮ್ಮ ಏನು ಎಲೆಕ್ಷನ್ ಕಮಿಷನ್ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳನ್ನು ಪಾಲಿಸುತ್ತಾ ಶಾಂತ ಹಾಗೂ ಭಯಮುಕ್ತ ಚುನಾವಣೆಯನ್ನು ನಡೆಸಲು ನಮ್ಮ ಪೊಲೀಸ್ ಇಲಾಖೆ ಸರ್ವಸನ್ನದ್ಧವಾಗಿದೆ. ನಕ್ಷಲ್ ಇಷ್ಟೇ ಹೇಳ್ಬೋದು, ಚುನಾವಣಾ ಆಯೋಗದ ನಿರ್ದೇಶನದಂತೆ ಎಲ್ಲ ಸಿದ್ಧತೆಗಳನ್ನು ಪಾರದರ್ಶಕವಾಗಿ ಸುಗಮವಾಗಿ ನಡೆಸಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಎವ್ರಿಥಿಂಗ್ ಈಸ್ ಟೋಟಲ್ ಟೈಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.